Now over to the LDL dose. Yeah, please allow me to share the screen. Yeah, please check for 1 second. Thank you. Greetings again to all of you in the precious name of our Lord and our Savior Jesus Christ. ಕರ್ತನಾಗಿರುವ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪುನಃ ನಿಮ್ಮೆಲ್ಲರಿಗೂ ಸಹ ನಾನು ವಂದಿಸುವವನಾಗಿದ್ದೇನೆ. By the end of today's class, ಈ ದಿನದ ತರಗತಿ ಆದ ನಂತರ you would have learned a 45-hour seminary class in about 1 hour 40 minutes. ನೀವು ಸುಮಾರು 45 ಗಂಟೆಗಳ ಒಂದು ಸೆಮಿನರಿ ತರಗತಿಯನ್ನು ಒಂದು ಮುಕ್ಕಾಲು ಗಂಟೆಯಲ್ಲಿ ನೀವು ಅದನ್ನು ಕಲಿತಿದ್ದೀರಿ. Of course, I was not calculating the time for translation. About 20 minutes of teaching, 20 minutes of translation. So if we put together, it's about 1.5 hours or so of class. So you have done really well. ನಾನು ಈ ತರ್ಜುಮೆ ಮಾಡ್ತಕ್ಕಂಥ ಸಮಯವನ್ನು ನಾನು ಪರಿಗಣಿಸಲಿಲ್ಲ. 20 ನಿಮಿಷಗಳು ವಾಕ್ಯ ಸಂದೇಶ, 20 ನಿಮಿಷಗಳು ತರ್ಜುಮೆ ಮಾಡುವಂಥದ್ದು ಎಲ್ಲವನ್ನು ನಾವು ನೋಡುವುದಾದ್ರೆ ನಾವು ತಕ್ಕಮಟ್ಟಿಗೆ ನಾವು ಅನೇಕ ಅಂಶಗಳನ್ನು ನಾವು ನೋಡಿದ್ದೇವೆ. ನೀವು ಒಳ್ಳೆ ರೀತಿಯಲ್ಲಿ ಇದನ್ನು ನೀವು ಕಲಿಯುತ್ತಾ ಬಂದಿದ್ದೀರಿ. So I again want to take this opportunity to thank each one of you for being here, and especially Simon Uncle for the invitation. ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಈ ಒಂದು ಕೂಟದಲ್ಲಿ ನೀವು ಭಾಗವಹಿಸ್ತಾ ಇರೋದಕ್ಕಾಗಿ ನಿಮ್ಮೆಲ್ಲರಿಗೂ ಸಹ ನಾನು ವಂದಿಸ್ತೇನೆ. ವಿಶೇಷವಾಗಿ ಪ್ರಿಯ ಸಹೋದರಾದಂತಹ ಸೈಮನ್ ರವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತೇನೆ. I want to thank all of the brothers who have helped me with translation, and especially Brother Kevin today. ಈ ಒಂದು ದಿನಗಳಲ್ಲಿ ನನಗೆ ಸಹಾಯ ಮಾಡಿದಂತ ಎಲ್ಲಾ ಸಹೋದರಿಗೂ ತರ್ಜುಮೆಯಲ್ಲಿ ಸಹಾಯ ಮಾಡೋದಕ್ಕಾಗಿ ನಾನು ವಂದಿಸುವವನಾಗಿದ್ದೇನೆ. So tonight we are going to talk about the future resurrections and judgments. ನಾವು ಮುಂದೆ ಬರ್ಲಿಕ್ಕಿರ್ತಕ್ಕಂಥ ಪುನರುತ್ಥಾನದ ಕುರಿತಾಗಿ ಮತ್ತು ನ್ಯಾಯ ವಿಧಿಸುವಿಕೆಯ ಕುರಿತಾಗಿ ಈ ರಾತ್ರಿ ನಾವು ನೋಡ್ಲಿಕ್ಕೆ ನಾವು ಹೋಗೋಣ. On the first night, we looked at how we should prepare ourselves for the coming of the Lord. ಕರ್ತನಾಗಿರುವ ಯೇಸು ಕ್ರಿಸ್ತನ ಬರಣಕ್ಕೆ ನಾವು ಯಾವ ರೀತಿಯಾಗಿ ನಾವು ನಮ್ಮನ್ನೇ ಸಿದ್ಧಪಡಿಸಬೇಕಾಗಿರ್ತಕ್ಕಂಥ ಸಂಗತಿಯನ್ನು ಮೊದಲನೆಯ ರಾತ್ರಿಯಲ್ಲಿ ನಾವು ನೋಡಿದ್ದೇವೆ. As we wait for the Lord's coming, we are not supposed to sit idle. So we have looked at some scriptural passages that would help us to prepare ourselves for the coming of Christ. ಮತ್ತು ಕರ್ತನಾಗಿರುವ ಯೇಸು ಕ್ರಿಸ್ತನ ಒಂದು ಬರಣವನ್ನು ನಾವು ಎದುರು ನೋಡುತ್ತಾ ಇರುವ ನಾವು ಸಭಿಕರು ನಾವು ಸುಮ್ಮನೆ ಕುಳಿತಿರುವವನು ಆಗಿರಬಾರದು, ನಾವು ಕಾರ್ಯವನ್ನು ಮಾಡುವವನು ಆಗಿರಬೇಕು. Then we looked at the rapture of the church when Christ comes for the church. That is the secret coming of Christ. ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡನೇ ಬರಣ ಅಂದರೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಸಭೆಗೋಸ್ಕರ ಬರ್ತಕ್ಕಂಥ ಸಂಗತಿಯನ್ನು ನಾವು ನೋಡಿದ್ದೇವೆ. Then we looked at the tribulation and the second coming of Christ. ನಂತರ ನಾವು ಸಂಕಟ ಕಾಲ ಮತ್ತು ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡನೇ ಬರಣದ ಕುರಿತಾಗಿ ನಾವು ನೋಡಿದ್ದೇವೆ. We looked at the various judgments during the time of tribulation and how the nation Israel will turn to God. ನಾವು ಸಂಕಟ ಕಾಲದಲ್ಲಿ ಇರತಕ್ಕಂತ ನ್ಯಾಯ ವಿಧಿಸುವಿಕೆಯ ಒಂದು ಸಂಗತಿಗಳು ಏನು ಮತ್ತು ಇಸ್ರಾಯೇಲ್ ದೇಶದವರಿಗೆ ಯಾವ ರೀತಿಯಾದ ಒಂದು ಸ್ಥಿತಿಗತಿಗಳಲ್ಲಿ ಅವರು ಹಾದು ಹೋಗುತ್ತಾರೆ, ಅವರು ಯಾವ ರೀತಿಯ ಒಂದು ರೀತಿಯಲ್ಲಿ ಅವರು ಕರ್ತನ ಕಡೆಗೆ ತಿರುಗಿಕೊಳ್ಳುತ್ತಾರೆ ಎಂಬುದಾಗಿರ್ತಕ್ಕಂಥ ವಿಷಯಗಳನ್ನು ಸಹ ನಾವು ನೋಡುತ್ತಾ ನಾವು ಬಂದಿದ್ದೇವೆ. Yesterday we looked at the millennial kingdom, its basis in scripture. ನಿನ್ನೆ ರಾತ್ರಿ ನಾವು 1000 ವರ್ಷದ ಆಳ್ವಿಕೆಯ ಕುರಿತಾಗಿ ನಾವು ನೋಡುತ್ತಾ ನಾವು ಬಂದಿದ್ದೇವೆ ಮತ್ತು ಸತ್ಯವೇದಕ್ಕೆ ಅನುಸಾರವಾಗಿ ಇರ್ತಕ್ಕಂಥ ಆಧಾರ ಏನೆಂಬುದಾಗಿಯೂ ಸಹ ನಾವು ನೋಡಿದ್ದೇವೆ. So we've learned that it will be a literal 1000-year reign of Christ, and that promise will also be fulfilled. ಇದು ಅಕ್ಷರಶವಾಗಿ ಅದು 1000 ವರ್ಷಗಳ ಒಂದು ಕಾಲ ಆಗಲಿಕ್ಕುಂಟು ಎಂಬುದಾಗಿಯೂ ಸಹ ನಾವು ಅದರ ಕುರಿತಾಗಿ ನಾವು ನೋಡುತ್ತೇವೆ ಮತ್ತು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಆಳ್ವಿಕೆ ಮಾಡುವವನಾಗಿದ್ದಾನೆ. We read that once death and judgment destined for all people. ನಾವು ಮರಣದ ಕುರಿತಾಗಿ ಮತ್ತು ನ್ಯಾಯ ವಿಧಿಸುವ ಕುರಿತಾಗಿರ್ತಕ್ಕ ಈ ಎರಡು ಸಂಗತಿಗಳು ಸಹ ಅದು ಎಲ್ಲಾ ಮನುಷ್ಯರಿಗೂ ಸಹ ಇರ್ತಕ್ಕಂತ ಒಂದು ಅಂಶಗಳಾಗಿವೆ. If
whether you are righteous or wicked, whether you are dead or alive, all of us have to face the judgment. ನಾವು ನೀತಿವಂತರಾಗಿರಬಹುದು, ಅನೀತಿವಂತರಾಗಿರಬಹುದು, ಒಳ್ಳೆಯವರಾಗಿರಬಹುದು, ಕೆಟ್ಟವರಾಗಿರಬಹುದು. ನಮ್ಮ ಒಂದು ಸ್ಥಿತಿಗತಿ ಅದು ಏನೇ ಆದರೂ ಸಹ ನಾವೆಲ್ಲರೂ ಸಹ ಒಂದು ನ್ಯಾಯ ವಿಧಿಸುವಿಕೆಯನ್ನು ನಾವು ಎದುರಿಸಲೇಬೇಕು. No one can choose not to be part of the resurrection or part of the judgment. ನ್ಯಾಯ ವಿಧಿಸುವ ಕುರಿತಾಗಿ ಮತ್ತು ಪುನರುತ್ಥಾನದ ಕುರಿತಾಗಿ ನಾನು ಒಂದನ್ನು ಆರಿಸಿಕೊಳ್ಳುತ್ತೇನೆ, ಇನ್ನೊಂದು ಬೇಡ ಎಂಬುದಾಗಿರ್ತಕ್ಕಂಥ ಆಯ್ಕೆಗಳು ನಮಗೆ ಇಲ್ಲ. So since we have no choice and no humans have any choice concerning the future resurrection or the judgment, let's look at some of the resurrections first and then we will look at the judgments. ನಮಗೆ ಈ ಒಂದು ನ್ಯಾಯ ವಿಧಿಸುವಿಕೆ ಕುರಿತಾಗಿ ಮತ್ತು ಪುನರುತ್ಥಾನದ ಕುರಿತಾಗಿ ನಮಗೆ ಯಾವುದೇ ಒಂದು ಆರಿಸುವಿಕೆ ಇಲ್ಲದೇ ಇರುವ ಒಂದು ಕಾರಣದ ದೆಸೆಯಿಂದ ಮೊದಲಿಗೆ ನಾವು ಪುನರುತ್ಥಾನಗಳ ಕುರಿತಾಗಿ ಸತ್ಯವೇದ ಹೇಳುವ ಸಂಗತಿಯನ್ನು ನಾವು ಮೊದಲನೇದಾಗಿ ನಾವು ನೋಡುತ್ತಾ ಬರೋಣ. When we look at people coming back to life, oftentimes that's what we call resurrection. ಈ ಸತ್ತವರೊಳಗಿಂದ ಎದ್ದು ಬರುವ ಜನರ ಕುರಿತಾಗಿ ನಾವು ಅವರು ಪುನರುತ್ಥಾನ ಹೊಂದಿದ್ದಾರೆ ಎಂಬುದಾಗಿ ನಾವು ತಿಳಿಸುತ್ತೇವೆ. We read about people coming back to life. I mean, dead people coming back to life. A few instances in the Old Testament and a couple of instances in the New Testament. ಹಳಮಡಿಕೆಯಲ್ಲಿ ನಾವು ಕೆಲವರು ಅವರು ಸತ್ತವರೊಳಗಿಂದ ಎದ್ದು ಬಂದ ಸಂಗತಿಯ ಕೆಲವು ಉದಾಹರಣೆಗಳನ್ನು ನಾವು ನೋಡೋಣವಾಗಿದ್ದೇವೆ ಮತ್ತು ಇನ್ನು ಒಂದೆರಡು ಉದಾಹರಣೆಗಳನ್ನು ಸಹ ಹೊಸ ಒಡಂಬಡಿಕೆಯಲ್ಲಿಯೂ ಸಹ ಅದನ್ನು ನಾವು ನೋಡೋಣವಾಗಿದ್ದೇವೆ. For example, the raising of Lazarus. Jesus is raising of Lazarus. ಉದಾಹರಣೆಗೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಲಾಜರನನ್ನು ಆತನು ಸತ್ತವರೊಳಗಿಂದ ಆತನು ಎಬ್ಬಿಸಿದನು. But that resurrection and the future resurrection will have a huge difference. ಆದ್ರೆ ಆ ಒಂದು ಪುನರುತ್ಥಾನಕ್ಕೂ ಮತ್ತು ಮುಂದೆ ಬರ್ಲಿಕ್ಕಿರ್ತಕ್ಕಂಥ ಪುನರುತ್ಥಾನಕ್ಕೆ ಒಂದು ವ್ಯತ್ಯಾಸ ಉಂಟು, ಒಂದು ದೊಡ್ಡ ವ್ಯತ್ಯಾಸವೇ ಉಂಟು. These people came back to life. For example, Lazarus or Elijah raising the son of the widow of Zarephath, they all came back to physical life, their own physical body, but then though that body died again. ಆದರೆ ನಾವು ಮುಂದೆ ಬರ್ಲಿಕ್ಕಿರ್ತಕ್ಕಂಥ ಪುನರುತ್ಥಾನಕ್ಕೂ ಸಹ ಮತ್ತು ಸತ್ಯವೇದದಲ್ಲಿ ಹೇಳ್ತಕ್ಕಂಥ ಪುನರುತ್ಥಾನ ಅಂದರೆ ಆದ ಘಟನೆಗಳ ಒಂದು ಪುನರುತ್ಥಾನವನ್ನು ನಾವು ಹೋಲಿಸಿ ನೋಡುವುದಾದ್ರೆ ಅಲ್ಲಿ ಒಂದು ವ್ಯತ್ಯಾಸ ಉಂಟು. ಅದೇನೆಂದರೆ ಉದಾಹರಣೆಗೆ ಲಾಜರನು ಅಥವಾ ಆ ಒಂದು ಜರೆಫತ್ನಲ್ಲಿ ಆ ವಿಧವೆಯ ಒಂದು ಮಗನು ಎಲಿಯನು ಆತನನ್ನು ಎಬ್ಬಿಸಿದಾಗ ಅವರು ಶಾರೀರಿಕವಾಗಿ ಅವರು ಪುನರುತ್ಥಾನ ಹೊಂದಿದರು. ಅವರೆಲ್ಲರೂ ಸಹ ಪುನಃ ಮರಣವನ್ನು ಅವರು ಹೊಂದಿದರು. But the future resurrection means no more death. ಆದ್ರೆ ಭವಿಷ್ಯತ್ನಲ್ಲಿ ಇರ್ತಕ್ಕಂಥ ಪುನರುತ್ಥಾನ ಅಂದರೆ ಅದರಲ್ಲಿ ಯಾವುದೇ ಒಂದು ಮರಣ ಇರುವುದಿಲ್ಲ. ಅಂದರೆ ಪುನರುತ್ಥಾನ ಆದ ನಂತರ ಯಾವುದೇ ಮರಣ ಇರುವುದಿಲ್ಲ. The believers will be conformed to the image of Christ. ವಿಶ್ವಾಸಿಗಳು ಕರ್ತನಾಗಿರುವ ಯೇಸು ಕ್ರಿಸ್ತನ ಸ್ವಾರೂಪ್ಯಕ್ಕೆ ಅವರು ಸರಿ ಹೋಗುವವರಾಗಿರುತ್ತಾರೆ. We read in 1 John chapter 3 verse 2 that little children, we do not know what we shall become, but when he shall appear, we shall be like him, for we shall see him as he is. ನಾವು ಯೋಹಾನ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದ 2ನೇ ವಚನದಲ್ಲಿ ಈ ರೀತಿಯಾಗಿ ನಾವು ಓದುತ್ತೇವೆ, ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. Yeah, we will be like him, for we shall see him as he is. So that is our hope. ಇದುವೇ ನಮ್ಮ ಒಂದು ನಿರೀಕ್ಷೆಯಾಗಿದೆ. ನಾವು ಕರ್ತನಾಗಿರುವ ಯೇಸು ಕ್ರಿಸ್ತನ ಹಾಗೆ ನಾವು ಆಗಲಿಕ್ಕಿದ್ದೇವೆ. The resurrected body will be a body that will be quite different from other people coming back to life, whether it's in the Old Testament or in the New Testament. ಈ ಮುಂದೆ ಭವಿಷ್ಯತ್ನಲ್ಲಿ ಬರ್ತಕ್ಕಂಥ ಪುನರುತ್ಥಾನದ ಕುರಿತಾಗಿ ನಾವು ನೋಡುವಾಗ ಅದನ್ನು ಮತ್ತು ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಂತ ಪುನರುತ್ಥಾನಗಳನ್ನು ಆ ಘಟನೆಗಳನ್ನು ನಾವು ಹೋಲಿಸಿ ನೋಡುವುದಾದರೆ ಅದು ವಿಭಿನ್ನವಾದದ್ದು. Some examples of Old Testament resurrections are given here. Elijah raising the son of the widow of Zarephath, or Elisha raising the Shunammite's son. ಇಲ್ಲಿ ಕೆಲವು ಉದಾಹರಣೆಗಳನ್ನು ನಾವು ಸ್ಕ್ರೀನ್ ಅಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಉದಾಹರಣೆಗೆ ಎಲಿಯನು ಆ ಒಂದು ವಿಧವೆಯ ಮಗನನ್ನು ಆತನು ಸತ್ತವರೊಳಗಿಂದ ಆತನು ಎಬ್ಬಿಸಿದನು. ಎಲಿಷನು ಸಹ ಆ ಒಂದು ಶುನಾಮಿನ ಆ ಒಂದು ಮಗನನ್ನು ಸಹ ಆತನು ಎಬ್ಬಿಸಿದವನು ಆತನು ಆಗಿದ್ದನು. ಈ ರೀತಿಯಾಗಿ ಅನೇಕ ಉದಾಹರಣೆಗಳನ್ನು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವವಾಗಿದ್ದೇವೆ. Then we see a few such instances in the New Testament. ಅದೇ ರೀತಿಯಲ್ಲಿ ನಾವು ಹೊಸ ಒಡಂಬಡಿಕೆಯಲ್ಲಿಯೂ ಸಹ ಕೆಲವು ಉದಾಹರಣೆಗಳನ್ನು ನಾವು ನೋಡುತ್ತೇವೆ. We see that Jesus
raised the son of the widow of Nain. ಆ ನೇಯಿನಲ್ಲಿ ಇರ್ತಕ್ಕಂಥ ವಿಧವೆಯ ಮಗನನ್ನು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಎಬ್ಬಿಸಿದನು. Jesus raised Jairus' daughter. ಯಾಯಿರನ ಮಗಳನ್ನು ಆತನು ಸತ್ತವರೊಳಗಿಂದ ಆತನು ಎಬ್ಬಿಸಿದನು. We just talked about Lazarus, Jesus raising Lazarus. ಈಗ ತಾನೇ ನಾವು ಅದರ ಕುರಿತಾಗಿ ನಾವು ಮಾತನಾಡಿದ್ದೇವೆ. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಲಾಜರನನ್ನು ಆತನು ಸತ್ತವರೊಳಗಿಂದ ಎಬ್ಬಿಸಿದನು. Then the resurrection of Christ himself. ಮತ್ತು ಕರ್ತನಾಗಿರುವ ಯೇಸು ಕ್ರಿಸ್ತನ ಪುನರುತ್ಥಾನ ಅದರ ಕುರಿತಾಗಿಯೂ ಸಹ ನಮಗೆ ಚೆನ್ನಾಗಿ ತಿಳಿದುಂಟು. We read about a kind of resurrection that happened at the death of Christ. We read that in Matthew 27:50-54. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಯಾವ ರೀತಿಯಾಗಿ ಆತನು ಸತ್ತವರೊಳಗಿಂದ ಎದ್ದು ಬಂದನು ಅದರ ಕುರಿತಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 50ನೇ ವಚನದಿಂದ 54ನೇ ವಚನ ತನಕ ಅದರ ಕುರಿತಾಗಿ ನಾವು ಓದುತ್ತೇವೆ. We read that at the death of Christ, the graves or the tombs were opened and the dead came back to life. ಆ ಒಂದು ಸಮಾಧಿಗಳು ಅದು ತೆರೆದವು ಮತ್ತು ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಸತ್ತವರೊಳಗಿಂದ ಆತನು ಎದ್ದು ಬಂದನು ಎಂಬುದಾಗಿ ಸಮಾಧಿಯಿಂದ ಆತನು ಎದ್ದು ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. We read about Peter raising Tabitha. ಆ ತಬೀತಳನ್ನು ಪೇತ್ರನು ಯಾವ ರೀತಿಯಾಗಿ ಸತ್ತವರೊಳಗಿಂದ ಆತನು ಎಬ್ಬಿಸುತ್ತಾನೆ ಎಂಬುದಾಗಿಯೂ ಸಹ ನಾವು ನೋಡುತ್ತೇವೆ. Paul raising Eutychus, who fell asleep and fell from the window sill, and then Paul brings him back to life. ಆ ಒಂದು ಕಿಟಕಿಯಲ್ಲಿ ಕುಳಿತಿದ್ದ ಯುತಿಕನನ್ನು ಪೌಲನು ಆತನು ಬಿದ್ದಿದ್ದಾಗ ಪೌಲನು ಆತನನ್ನು ಎಬ್ಬಿಸಿದನು. So we at least see 4 future resurrections, 4 different times, different kinds of future resurrections. ಭವಿಷ್ಯತ್ನಲ್ಲಿ ಇರ್ತಕ್ಕಂತ ಒಂದು ಪುನರುತ್ಥಾನದ ಕುರಿತಾಗಿ ಕನಿಷ್ಠ ಪಕ್ಷ 4 ಭವಿಷ್ಯತ್ ಕಾಲದ ಪುನರುತ್ಥಾನವನ್ನು ನಾವು ನೋಡುತ್ತೇವೆ. The first resurrection is the resurrection of those who are dead in Christ, and they will be resurrected at his coming. ಮೊದಲಿದಾಗಿರ್ತಕ್ಕಂಥ ಪುನರುತ್ಥಾನ ಅವರು ಕ್ರಿಸ್ತನಲ್ಲಿ ಅವರು ಕ್ರಿಸ್ತನನ್ನು ನಂಬಿ ಸತ್ತ ಭಕ್ತರು ಕರ್ತನಾಗಿರುವ ಯೇಸು ಕ್ರಿಸ್ತನು ಹಿಂದಿರುಗಿ ಬರುವಾಗ ಅವರು ಎಬ್ಬಿಸಲ್ಪಡುವರು. We read in 1 Corinthians 15:51-55 that at the coming of Christ, like twinkling of an eye, we will be all the dead in Christ will be resurrected with imperishable body. ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 51ನೇ ವಚನದಿಂದ ನಾವು ಕೆಳಗೆ ನಾವು ಓದುವುದಾದರೆ ನಾವೆಲ್ಲರೂ ಸಹ ಯಾರ್ಯಾರು ಕ್ರಿಸ್ತನನ್ನು ನಂಬಿ ಸತ್ತಂತವರಾಗಿದ್ದಾರೋ ಅವರೆಲ್ಲರೂ ಸಹ ಪಕ್ಕನೆ ಕಣ್ಣು ರೆಪ್ಪೆ ಬಡಿಯುವಷ್ಟರೊಳಗೆ ಅವರು ಸತ್ತವರೊಳಗಿಂದ ಎದ್ದೇಳುತ್ತಾರೆ ಎಂಬುದಾಗಿ ನಾವು ಓದುತ್ತೇವೆ. Let's read that. ನಾವು ಅದನ್ನು ಓದಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 51-55 ಬ್ರದರ್. Yes. 51ನೇ ವಚನದಿಂದ 55ನೇ ವಚನ ತನಕ ನಾವು ಓದಿಕೊಳ್ಳೋಣ. ಬ್ರದರ್ ಕೆವಿನ್, ಅಣ್ಣ ಒಂದ್ ನಿಮಿಷ ದಯಮಾಡಿ ಯಾರು ಅನ್ಮ್ಯೂಟ್ ಮಾಡಿಲ್ವೋ ಅನ್ಮ್ಯೂಟ್ ಮಾಡ್ಕೊಳ್ರಿ. ಮೆಸೇಜ್ ಕೊಡ್ಬೇಕಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ದಯವಿಟ್ಟು ಯಾರು ಅನ್ಮ್ಯೂಟ್ ಮಾಡಿಲ್ವೋ ಮ್ಯೂಟ್ ಮಾಡ್ಕೊಡ್ರಿ. ಯಾರು ಕೂಡ ಅನ್ಮ್ಯೂಟ್ ಮಾಡ್ಬೇಡ್ರಿ, ಮ್ಯೂಟ್ ಮಾಡ್ಕೊಂಡು ಕೇಳಿಸ್ಕೊಡ್ರಿ. ಸಾರಿ ಕೆವಿನ್, ಗೋ ಅಹೆಡ್. ಓಕೆ ಅಣ್ಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 51ನೇ ವಚನದಿಂದ, ಕೇಳ್ರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದ್ರೆ ಕಡೆ ತುತ್ತೂರಿಯ ಧ್ವನಿ ಆಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಂಡಾಗ, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಂಡಾಗ ಬರೆದಿರುವ ಮಾತು ನೆರವೇರುವುದು. ಆ ಮಾತೇನೆಂದರೆ, ಮರಣವು ನುಂಗಿಯೇ ಹೋಯಿತು, ಜಯವಾಯಿತು ಎಂಬುದೇ. 55ನೇ ವಚನ, ಮರಣವೇ ನಿನ್ನ ಜಯವೆಲ್ಲಿ, ಮರಣವೇ ನಿನ್ನ ವಿಷದ ಕೊಂಡೆಯಲ್ಲಿ. Yeah, thank you. And we also read about in the same thing in 1 Thessalonians 4:16 and 17, that at the coming of Christ, the dead in Christ will rise first, and those who are alive, they will be suddenly changed from mortal body to immortal bodies.
ಮತ್ತು ಇದೇ ಒಂದು ಅಂಶದಲ್ಲಿ ನಾವು ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 16-17ನೇ ವಚನದಲ್ಲಿಯೂ ಸಹ ಯಾರ್ಯಾರು ಕ್ರಿಸ್ತನನ್ನು ನಂಬಿ ಪ್ರಾಣ ಬಿಟ್ಟಿದ್ದಾರೋ ಅವರೆಲ್ಲರೂ ಸಹ ಪಕ್ಕನೆ ಅವರು ಹೊಸ ಶರೀರದೊಡನೆ ಅವರು ಮಾರ್ಪಡುವರು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. This will be the first resurrection that will happen next. ಮುಂದೆ ಭವಿಷ್ಯದಲ್ಲಿ ಆಗ್ತಕ್ಕಂತ ಪುನರುತ್ಥಾನಗಳಲ್ಲಿ ಇದು ಮೊದಲನೆಯ ಪುನರುತ್ಥಾನವಾಗಿದೆ. The second resurrection is the resurrection of the tribulation saints. ಎರಡನೇದಾಗಿ ನಾವು ನೋಡ್ತಕ್ಕಂಥ ಒಂದು ಪುನರುತ್ಥಾನ ಅದು ಸಂಕಟ ಕಾಲದಲ್ಲಿ ಇರ್ತಕ್ಕಂಥ ದೇವಜನರ ಒಂದು ಪುನರುತ್ಥಾನ. There will be Jewish believers, the martyrs during the time of tribulation, the Gentile martyrs during the time of tribulation, and the Old Testament saints. All of their resurrection will happen at the same time. This will happen at the second coming of Christ. ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡನೆಯ ಬರಣದ ಒಂದು ಸಮಯದಲ್ಲಿಯೂ ಸಹ ಎರಡನೇ ಗುಂಪಿನ ಒಂದು ಪುನರುತ್ಥಾನವನ್ನು ನಾವು ನೋಡುವವರಾಗಿದ್ದೇವೆ. ಅದು ದೇವಜನರ ಒಂದು ಸಂಕಟ ಕಾಲದಲ್ಲಿ ದೇವಜನರ ಒಂದು ಪುನರುತ್ಥಾನ. ಅಂದರೆ ಯಹೂದ್ಯರು ಮತ್ತು ಅನ್ಯರು ಮತ್ತು ಅವರಿಗೆ ರಕ್ತ ಸಾಕ್ಷಿಗಳಾಗಿ ಪ್ರಾಣವನ್ನು ಬಿಟ್ಟಿದ್ದಾರೋ ಅಂತವರ ಒಂದು ಪುನರುತ್ಥಾನ ಮತ್ತು ಹಳೆ ಒಡಂಬಡಿಕೆಯ ದೇವಜನರು ಕರ್ತನಾಗಿರುವ ಯೇಸು ಕ್ರಿಸ್ತನ ಎರಡನೆಯ ಬರಣದಲ್ಲಿ ಅವರಿಗೂ ಸಹ ಪುನರುತ್ಥಾನವಾಗುವುದುಂಟು. This will happen just before the millennial kingdom. ಇದೆಲ್ಲವೂ ಸಹ 1000 ವರ್ಷದ ಆಳ್ವಿಕೆಯ ಆ ಒಂದು ಸಮಯ ಪ್ರಾರಂಭವಾಗೋದಕ್ಕಿಂತ ಮುಂಚೆ ಇದಾಗಲಿಕ್ಕೆ ಉಂಟು. We read about that in Revelation chapter 20 verses 4-6. ಇದರ ಕುರಿತಾಗಿ ನಾವು ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 4ನೇ ವಚನದಿಂದ ನಾವು ನೋಡುವವರಾಗಿದ್ದೇವೆ. ನಾವು ಅದನ್ನು ನಾವು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನ ತನಕ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು. ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಹೊಯ್ಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. Thank you so much. So here John writes about the first resurrection. Of course, when he talks about first resurrection, what he means is that this is the first resurrection after tribulation. ಇಲ್ಲಿ ಯೋಹಾನನು ಇಲ್ಲಿ ಮೊದಲನೆಯ ಒಂದು ಪುನರುತ್ಥಾನ ಎಂಬುದಾಗಿ ಆತನು ತಿಳಿಸುವವನಾಗಿದ್ದಾನೆ. ಹೌದು, ಒಂದು ರೀತಿಯಲ್ಲಿ ಮೊದಲನೆಯ ಪುನರುತ್ಥಾನ ಅಂದರೆ ಈ ಒಂದು ಸಂಕಟ ಕಾಲ ಆದ ನಂತರ ಇದು ಮೊದಲನೆಯ ಪುನರುತ್ಥಾನ. ಆ ಒಂದು ದೃಷ್ಟಿಯಲ್ಲಿ ಹೌದು, ಇದು ಮೊದಲನೆಯ ಪುನರುತ್ಥಾನ. And John says in verse 6 that those who are part of this first resurrection, they are blessed because there is coming another resurrection just before the white throne judgment. That will be the resurrection of the wicked, and they will not be a blessed group. 6ನೇ ವಚನದಲ್ಲಿ ಯೋಹಾನನು ಆತನು ತಿಳಿಸುವ ಸಂಗತಿ ಅಂದರೆ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು ಪರಿಶುದ್ಧನು ಆಗಿದ್ದಾನೆ. ಮುಂದೆ ಆ ಒಂದು ಬಿಳಿ ಸಿಂಹಾಸನ ಕುರಿತಾಗಿರ್ತಕ್ಕಂಥ ನ್ಯಾಯ ವಿಧಿಸುವಿಕೆಯ ಒಂದು ಸಂದರ್ಭದಲ್ಲಿ ಅಲ್ಲಿಯೂ ಸಹ ಒಂದು ಪುನರುತ್ಥಾನ ಆಗಲಿಕ್ಕುಂಟು. ಆದರೆ ಆ ಒಂದು ಪುನರುತ್ಥಾನ ಅದು ಧನ್ಯತೆಯಿಂದ ಇರುವುದಿಲ್ಲ ಮತ್ತು ಪರಿಶುದ್ಧವಾಗಿ ಇರುವುದಿಲ್ಲ. So 3 groups of people, but same time the resurrection that happens at the end of the 7-year tribulation at the second coming of Christ. That will be the second resurrection. ಎರಡನೆಯ ಪುನರುತ್ಥಾನದ ಕುರಿತಾಗಿ ನಾವು ನೋಡುತ್ತಾ ನಾವು ಬಂದಿದ್ದೇವೆ. ಅದು ಆ ಒಂದು 7 ವರ್ಷದ ಒಂದು ಸಂಕಟ ಕಾಲದಲ್ಲಿ ಈ ಒಂದು ಸಂಗತಿ ಅದು ನಡೆಯಲಿಕ್ಕುಂಟು. ಅದನ್ನು ನಾವು ಎರಡನೇದಾಗಿ ನಾವು ನೋಡುತ್ತಾ ನಾವು ಬಂದಿದ್ದೇವೆ. After the 1000-year reign of Christ, there will be the resurrection of the mortal millennial saints. ನಾವು ಮೂರನೇದಾಗಿರ್ತಕ್ಕಂಥ ಪುನರುತ್ಥಾನದ ಕುರಿತಾಗಿ ನಾವು ನೋಡುವಾಗ ಈ ಕರ್ತನಾಗಿರುವ ಯೇಸು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ನಂತರ ಅಲ್ಲಿಯೂ ಸಹ ಒಂದು ಪುನರುತ್ಥಾನ ಆಗ್ಲಿಕ್ಕುಂಟು. ಅದು ನರರ ಒಂದು
ಆ ಒಂದು 1000 ವರ್ಷದ ಆಳ್ವಿಕೆಯಲ್ಲಿ ಇರ್ತಕ್ಕಂಥ ದೇವ ಜನರ ಒಂದು ಪುನರುತ್ಥಾನವಾಗಿದೆ. Yesterday we saw that there will be death during the millennium. ನೆನ್ನೆ ದಿನ ನಾವು ನೋಡುತ್ತಾ ನಾವು ಬಂದಿದ್ದೇವೆ 1000 ವರ್ಷದ ಆಳ್ವಿಕೆಯ ಒಂದು ಸಂದರ್ಭದಲ್ಲಿ ಮರಣ ಇರ್ಲಿಕ್ಕುಂಟು. We don't have very clear passages in scripture to say exactly when this happens. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿಯೇ ಇದಾಗಲಿಕ್ಕುಂಟು ಎಂಬುದಾಗಿ ಹೇಳುವುದಕ್ಕೆ ಸ್ಪಷ್ಟವಾಗಿ ನಮಗೆ ವಾಕ್ಯ ಭಾಗಗಳು ಇಲ್ಲ. Some say that there is a reference in Revelation 20:15 where it says, whosoever name is not written in the book of life, they will be thrown into eternal hellfire at the white throne judgment. So some would argue that that is the time these people also will be resurrected. ಈ ಒಂದು ಬಿಳಿ ಸಿಂಹಾಸನದ ಒಂದು ನ್ಯಾಯ ವಿಧಿಸುವಿಕೆಯ ಒಂದು ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ 20ನೇ ಅಧ್ಯಾಯ ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 15ನೇ ವಚನದಲ್ಲಿ ಯಾವನ ಹೆಸರು ಜೀವಬಾಧಿರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. But some would say that these people, because white throne judgment is meant for the wicked, the resurrection of these millennial saints who die would happen right at the end of millennium, based on Isaiah 65:20-25. ಏಷಾಯನ ಬರೆದ ಪ್ರವಾದನ ಗ್ರಂಥ 65ನೇ ಅಧ್ಯಾಯ 20ನೇ ವಚನ 25ನೇ ವಚನದ ತನಕ ಇರ್ತಕ್ಕಂಥ ಆಧಾರದಲ್ಲಿ ಈ ಒಂದು ಬಿಳಿ ಸಿಂಹಾಸನದ ಒಂದು ನ್ಯಾಯ ವಿಧಿಸುವಿಕೆಯ ಸಂಗತಿಯು ಅದು ದುಷ್ಟ ಜನರಿಗೆ ಇರ್ತಕ್ಕಂಥ ಒಂದು ನ್ಯಾಯ ವಿಧಿಸುವಿಕೆ ಆಗಿದೆ ಎಂಬುದಾಗಿ ನಾವು ನೋಡೋಣವಾಗಿದ್ದೇವೆ. ಅಂದರೆ ಅದು ಈ ಒಂದು 1000 ವರ್ಷದ ಆಳ್ವಿಕೆಯ ಅಂತಿಮ ಭಾಗದಲ್ಲಿ ಇದಾಗಲಿಕ್ಕುಂಟು ಎಂಬುದಾಗಿ ನಾವು ಮೂರನೇದಾಗಿರ್ತಕ್ಕಂಥ ಪುನರುತ್ಥಾನದ ಕುರಿತಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. So those millennial saints who die will come back to life. ಈ ಒಂದು 1000 ವರ್ಷದ ಆಳ್ವಿಕೆಯಲ್ಲಿ ಸಾವನ್ನಪ್ಪಿದ ದೇವ ಜನರು ಅವರು ಪುನರುತ್ಥಾನ ಹೊಂದುವವರಾಗಿದ್ದಾರೆ. The fourth resurrection is the resurrection of the ungodly. ನಾಲ್ಕನೇದಾಗಿ ನಾವು ನೋಡ್ತಕ್ಕಂಥ ಪುನರುತ್ಥಾನ ಅದು ದುಷ್ಟ ಜನರ ಒಂದು ಪುನರುತ್ಥಾನವಾಗಿದೆ ಅಥವಾ ದೈವಿಕತೆ ಇಲ್ಲದೆ ಇರ್ತಕ್ಕಂಥ ಜನರ ಒಂದು ಪುನರುತ್ಥಾನ. So the wicked will be resurrected at the white throne judgment, at the time of the white throne judgment. That will happen at the end of the Gog-Magog war. ಗೋಮಾಗೋಗ್ ಯುದ್ಧದ ಒಂದು ಅಂತಿಮ ಭಾಗದಲ್ಲಿ ಈ ಒಂದು ಪುನರುತ್ಥಾನ 4ನೇ ಪುನರುತ್ಥಾನ ಆಗಲಿಕ್ಕುಂಟು. ಆ 4ನೇ ಗುಂಪಿನ ಒಂದು ಪುನರುತ್ಥಾನ ಅಂದರೆ ಅದು ಬಿಳಿ ಸಿಂಹಾಸನದ ಒಂದು ನ್ಯಾಯ ವಿಧಿಸುವಿಕೆಯ ಒಂದು ಕಾಲದಲ್ಲಿ ಆಗ್ತಕ್ಕಂಥ ಪುನರುತ್ಥಾನ. ಈ ಒಂದು ಪುನರುತ್ಥಾನವು ಅದು ದುಷ್ಟ ಜನರ ಒಂದು ಪುನರುತ್ಥಾನವಾಗಿದೆ. Let's read Revelation 20:11-15. ಆ ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 11ನೇ ವಚನದಿಂದ 15ನೇ ವಚನ ತನಕ ನಾವು ಓದಿಕೊಳ್ಳೋಣ. ಆಮೇಲೆ ಬೆಳ್ಳಗಾಗಿರುವ ಮಹಾ ಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನೆದುರಿನಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧಿರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಸಮುದ್ರವು ತನ್ನೊಳಗಿದ್ದ ಸತ್ತವರನ್ನು ಒಪ್ಪಿಸಿತು. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ 2ನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. John calls this resurrection the second resurrection. Sorry brother, can you please come again? John calls this second resurrection, this resurrection as the second resurrection. ಯೋಹಾನನು ಈ ಒಂದು ಪುನರುತ್ಥಾನಕ್ಕೆ ಆತನು 2ನೆಯ ಪುನರುತ್ಥಾನ ಎಂಬುದಾಗಿ ಆತನು ಕರೆಯುತ್ತಾನೆ. And this will be the last resurrection. ಮತ್ತು ಇದು ಕಡೆಯ ಒಂದು ಪುನರುತ್ಥಾನವಾಗಿದೆ. But this resurrection is not going to be for blessing. ಆದ್ರೆ ಈ ಒಂದು ಪುನರುತ್ಥಾನ ಅದೊಂದು ಆಶೀರ್ವಾದದ ಒಂದು ಪುನರುತ್ಥಾನವಲ್ಲ. This is the time the wicked, those who did not know God, right from the beginning of creation till the last moment,
all of them will be resurrected at the same time. They will all be judged, and all of them will be thrown into the eternal hellfire. ಕಾಲದ ಒಂದು ಪ್ರಾರಂಭದಿಂದ ಮತ್ತು ಈ ಇಲ್ಲಿಯ ತನಕ, ಅಂದರೆ ಆ ಒಂದು 1000 ವರ್ಷದ ಆಳ್ವಿಕೆಯ ತನಕವೂ ಸಹ ಯಾರ್ಯಾರು ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡದೇ ಇದ್ದಾರೋ, ಅಥವಾ ದೇವರ ಒಂದು ಭಯಭಕ್ತಿಯಲ್ಲಿ ಜೀವನ ಇಲ್ಲದೇ ಇರುವ ಜನರು, ಅವರು ಈ ಒಂದು ಸಂದರ್ಭದಲ್ಲಿ ಅವರು ಪುನರುತ್ಥಾನ ಹೊಂದುವವರಾಗಿರುತ್ತಾರೆ. ಇದು ಒಂದು ಆಶೀರ್ವಾದದ ಒಂದು ಪುನರುತ್ಥಾನವಲ್ಲ. So these are the 4 resurrections. So the first one is the resurrection of the church, then the tribulation saints, then people from the time of millennium, then the resurrection of the wicked. ನಾವು 4 ಪುನರುತ್ಥಾನಗಳನ್ನು ನಾವು ನೋಡುತ್ತಾ ನಾವು ಬಂದಿದ್ದೇವೆ. ಮೊದಲನೇದಾಗಿರ್ತಕ್ಕಂಥ ಪುನರುತ್ಥಾನದ ಕುರಿತಾಗಿ ನಾವು brother one by the resurrection of the church, the ಸಭೆಯ ಒಂದು ಪುನರುತ್ಥಾನ. The second one is the one, the tribulation saints, Jews and Gentiles, along with the Old Testament saints. ಮತ್ತು ಎರಡನೇದಾಗಿ ನಾವು ಒಂದು ಪುನರುತ್ಥಾನ, ಅದು ಸಂಕಟ ಕಾಲದ ಒಂದು ಪುನರುತ್ಥಾನವಾಗಿದೆ. ಅಂದರೆ ಯಹೂದ್ಯರು ಮತ್ತು ಅನ್ಯರು, ಅವರು ರಕ್ತಸಾಕ್ಷಿಗಳಾಗಿ ಸತ್ತವರು ಮತ್ತು ಹಳೆ ಒಡಂಬಡಿಕೆಯ ವಿಶ್ವಾಸಿಗಳು. Then the resurrection of the millennial saints. ಮತ್ತು ಮೂರನೇದಾಗಿ 1000 ವರ್ಷದ ಆಳ್ವಿಕೆಯ ಒಂದು ದೇವಜನರು, ಅವರ ಒಂದು ಪುನರುತ್ಥಾನ. Then the resurrection of the wicked at the white throne judgment. ಮತ್ತು ಬಿಳಿ ಸಿಂಹಾಸನದ ಒಂದು ನ್ಯಾಯ ವಿಧಿಸುವಿಕೆಯ ಕಾಲದಲ್ಲಿ ದುಷ್ಟರ ಒಂದು ಪುನರುತ್ಥಾನದ ಕುರಿತಾಗಿ ನಾವು ನೋಡುವವರಾಗಿದ್ದೇವೆ. We have to look at one more thing to wrap up the study on eschatology. ಈ ಒಂದು ಅಂತಿಮ ಗತಿ ಶಾಸ್ತ್ರದ ಕುರಿತಾಗಿ ನಾವು ಈ ಒಂದು ಅಧ್ಯಯನವನ್ನು ಸಂಪೂರ್ಣವಾಗಿ ನಾವು ಅದನ್ನು ಮಾಡಬೇಕಾದ್ರೆ ಇನ್ನೊಂದು ಅಂಶವನ್ನು ನಾವು ನೋಡುವವರಾಗಿರಬೇಕು. That is about judgments. ಅದು ನ್ಯಾಯ ವಿಧಿಸುವಿಕೆಗಳು. At least 8 groups of people will be judged in the future. ಭವಿಷ್ಯದಲ್ಲಿ ಕನಿಷ್ಠ ಪಕ್ಷ 8 ಗುಂಪಿನ ಜನರು ಅವರು ನ್ಯಾಯ ವಿಧಿಸುವಿಕೆಗೆ ಅವರು ಒಳಗಾಗುವರು. ನ್ಯಾಯ ತೀರ್ಪಿಗೆ ಒಳಗಾಗುವರು. ಥ್ಯಾಂಕ್ ಯು ಅಣ್ಣ. Sometimes multiple groups will be judged at the same time. ಒಂದೇ ಬಾರಿ ಅನೇಕ ಗುಂಪಿನ ಜನರು ಅವರು ನ್ಯಾಯ ತೀರ್ಪಿಗೆ ಒಳಗಾಗಬಹುದು. Sometimes only one group will be judged. ಇನ್ನು ಕೆಲವು ಬಾರಿ ಒಂದೇ ಗುಂಪು ನ್ಯಾಯ ತೀರ್ಪಿಗೆ ಒಳಗಾಗಬಹುದು. So the first judgment that we will see in the future is the judgment of the church after rapture, during the 7-year period of tribulation. ನಾವು ಮೊದಲೇದಾಗಿ ನಾವು ನೋಡ್ತಕ್ಕಂತ ಒಂದು ಗುಂಪು ನ್ಯಾಯ ತೀರ್ಪಿನ ಕುರಿತಾಗಿರ್ತಕ್ಕಂಥ ಮೊದಲನೆಯ ಗುಂಪು, ಅದು ಸಭೆಯ ಒಂದು ನ್ಯಾಯ ತೀರ್ಪಾಗಿದೆ. ಅದು ಸಭೆಯ ಎತ್ತಲ್ಪಡುವಿಕೆಯ ಒಂದು ಕಾಲದಲ್ಲಿ ಇರ್ತಕ್ಕಂಥ ನ್ಯಾಯ ತೀರ್ಪು. While there will be tribulation on the whole world, church will be with Christ in heaven, and Christ will judge the church or the believers according to their deeds. ಸಭೆಯು ಅದು ಕರ್ತನ ಜೊತೆಯಲ್ಲಿ ಅದು ಇರುವಂತದ್ದಾಗಿದೆ. ಲೋಕದಲ್ಲಿ ಎಲ್ಲಾ ಕಡೆಯೂ ಸಂಕಟ ಕಾಲ ಅದು ನಡೆಯಲಿಕ್ಕುಂಟು, ಮತ್ತು ಆ ಸಂದರ್ಭದಲ್ಲಿ ಕ್ರಿಸ್ತನು ಆತನು ಸಭೆಯನ್ನು ಆತನು ನ್ಯಾಯ ವಿಚಾರಣೆ ಮಾಡುವವನಾಗಿದ್ದಾನೆ, ನ್ಯಾಯ ತೀರ್ಪು ಮಾಡಲಿಕ್ಕಿದ್ದಾನೆ. We read in 2 Corinthians 5:10 like this, that we will all have to appear before the judgment seat of Christ. ನಾವು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ಓದುತ್ತೇವೆ, ನಾವು ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಸರಿಯಾಗಿ ಎಲ್ಲ ಯಥಾಸ್ಥಿತಿಯಲ್ಲಿ ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನ ಮುಂದೆ ಆತನು ಕಾಣಿಸಿಕೊಳ್ಳಬೇಕು ಎಂಬುದಾಗಿ ನಾವು ಓದುತ್ತೇವೆ. And each of us will receive according to what we have done. ನಾವು ಏನೇನು ಮಾಡಿದ್ದೇವೆ, ನಾವೆಲ್ಲರೂ ಸಹ ನಾವು ಏನೇನು ಮಾಡಿದ್ದೇವೆ ಅದರ ಒಂದು ಆಧಾರದಲ್ಲಿ ಅದಕ್ಕೆ ಸರಿಯಾಗಿ ಕರ್ತನು ಆತನು ನ್ಯಾಯ ತೀರ್ಪು ಮಾಡಲಿಕ್ಕಿದ್ದಾನೆ. So the judgment of the church is known as the Bema seat judgment, or the Bema seat of Christ. ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಸಭೆಯನ್ನು ಆತನು ನ್ಯಾಯ ತೀರ್ಪು ಮಾಡುವ ಸಂದರ್ಭದಲ್ಲಿ ಆ ಒಂದು ತೀರ್ಪಿಗೆ, ನ್ಯಾಯ ತೀರ್ಪಿಗೆ ಬೀಮಾ ಸೀಟ್ ಆಫ್ ಕ್ರೈಸ್ಟ್ ಎಂಬುದಾಗಿ ಅದಕ್ಕೆ ಹೆಸರು. The Greek word Bema simply means a raised platform like a throne. ಬೀಮಾ ಸೀಟ್ ಎಂಬುದಾಗಿ ನಾವು ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬೀಮಾ ಎಂಬುದಾಗಿರ್ತಕ್ಕಂಥ ಗ್ರೀಕ್ ಪದ ಅದು ಎತ್ತರದಲ್ಲಿ ಇರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಆಗಿದೆ ಎಂಬುದಾಗಿ ಅರ್ಥ. Where usually judges sit to judge. For example, we read in Matthew 27:19 and John 19:13 about Pilate sitting on his throne
to judge Jesus. ನಾವು ಉದಾಹರಣೆಗೆ ನಾವು ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 19ನೇ ವಚನ, ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಪಿಲಾತನು ಆತನು ಕರ್ತನಾಗಿರುವ ಯೇಸು ಕ್ರಿಸ್ತನನ್ನು ಆತನು ನ್ಯಾಯ ವಿಚಾರಣೆಗೆ ಆತನು ಕರೆಸಿಕೊಂಡಾಗ ಅಲ್ಲಿ ಪಿಲಾತನು ಒಂದು ಎತ್ತರವಾದ ಒಂದು ಸ್ಥಳದಲ್ಲಿ ಆತನು ಕುಳಿತಿದ್ದನು. ಅದಕ್ಕೆ ಭೀಮಾ ಎಂಬುದಾಗಿರ್ತಕ್ಕಂಥ ಹೆಸರು. ಅದೇ ರೀತಿಯಾದ ಒಂದು ಅರ್ಥ. Unlike other judgments, this judgment will be a time of blessing. ಬೇರೆ ರೀತಿಯಾದ ನ್ಯಾಯ ತೀರ್ಪುಗಳಿಗೆ ನಾವು ಹೋಲಿಸಿ ನಾವು ನೋಡುವುದಾದ್ರೆ ಈ ಸಭೆಗಾಗಿ ಇರ್ತಕ್ಕಂಥ ಒಂದು ನ್ಯಾಯ ತೀರ್ಪು, ಈ ನ್ಯಾಯ ವಿಚಾರಣೆ ಅದು ಒಂದು ಆಶೀರ್ವಾದವಾಗಿದೆ. This will not be a time of punishment, as judgment as a punishment. ಈ ಒಂದು ನ್ಯಾಯ ತೀರ್ಪು ಅದು ಒಂದು ಶಿಕ್ಷೆ ಅಲ್ಲ. We read about this judgment in several passages. We read in 2 Timothy 2:5 and other places that we will be judged by God. ದೇವರು ನಮ್ಮನ್ನು ಆತನ ನ್ಯಾಯ ತೀರ್ಪು ಮಾಡ್ಲಿಕ್ಕಿದ್ದಾನೆ ಎಂಬುದಾಗಿರ್ತಕ್ಕಂಥ ಹೊಸ ಒಡಂಬಡಿಕೆಯ ವಾಕ್ಯ ಭಾಗಗಳನ್ನು ನಾವು ನೋಡೋಣವಾಗಿದ್ದೇವೆ. ಉದಾಹರಣೆಗೆ ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. The idea of people receiving prizes is taken from the Olympic Games, the Isthmian Games. Sorry, brother, can you please come again? Yeah, the believers receiving future prizes or rewards for their good works. That idea is taken from the Isthmian Games, where the winner will be given a reward by the judge who sits on a seat that is known as the Bema seat. ಈ ಒಂದು ಭೀಮಾ ಸೀಟ್ ಎಂಬುದಾಗಿ ನಾವು ಹೇಳ್ತಕ್ಕಂಥ ಸಂಗತಿಯು ಈ ಒಂದು ಇಸ್ತಮಿಯನ್ ಆ ಒಂದು ಆಟಗಳಲ್ಲಿ, ಕ್ರೀಡೆಯಲ್ಲಿ ಆ ಒಂದು ಸ್ಪರ್ಧಿಗಳು ಯಾವ ರೀತಿಯಾಗಿ ಆ ಒಂದು ಪ್ರತಿಫಲಕ್ಕಾಗಿ, ಬಹುಮಾನಕ್ಕಾಗಿ ಅವರು ಸ್ಪರ್ಧಿಸುತ್ತಾರೋ ಆ ರೀತಿಯಾದ ಒಂದು ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಒಂದು ಸನ್ನಿವೇಶ ಇದಾಗಿದೆ. Let's read 1 Corinthians 9:24-25. Paul makes very similar reference to this game there. ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯ 24-25ನೇ ವಚನವನ್ನು ನಾವು ನಾವು ಆಗಿರೋಣ. ಅದನ್ನು ನಾವು ಓದಿಕೊಳ್ಳೋಣ. 9ನೇ ಅಧ್ಯಾಯ 24 ಮತ್ತು 25ನೇ ವಚನ. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾಗಿರುವವರೆಲ್ಲರೂ ಓಡುತ್ತಾರಾದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯದು. ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಳಬೇಕಂತಲೇ ಓಡಿರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲಾ ವಿಷಯಗಳಲ್ಲಿ ಮಿತವಾಗಿರುತ್ತಾರೆ. ಅವರು ಬಾಡಿ ಹೋಗುವ ಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ. ನಾವಾದರೂ ಬಾಡಿ ಹೋಗದ ಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ. Yeah, and then Paul says that because we are running for a prize that is not perishable, he wants to run his race well. ನಾವು ಬಾಡಿ ಹೋಗದೇ ಇರ್ತಕ್ಕಂಥ ಜಯಮಾಲಿಕೆಗೋಸ್ಕರ ನಾವು ಸಾಧನೆ ಮಾಡುವವರು ನಾವು ಆಗಿದ್ದೇವೆ. ಇದು ಈ ಒಂದು ಕಾಣದ ದೆಸೆಯಿಂದ ನಾವು ಹೆಚ್ಚಿನ ಒಂದು ಪ್ರಯಾಸದಿಂದ ನಾವು ಓಟವನ್ನು ನಾವು ಓಡಬೇಕು. That is why Paul could say in 2 Timothy that he ran a good race and he fought a good fight, and now there is laid up for me the treasures, the rewards. ಇದಕ್ಕಾಗಿಯೇ ಪೌಲನು ಆತನು ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಆತನು ತಿಳಿಸುವನಾತನು ಆಗಿದ್ದಾನೆ. ನಾನು ಒಳ್ಳೆಯ ಒಂದು ಓಟವನ್ನು ನಾನು ಓಡಿದ್ದೇನೆ, ನನ್ನ ಒಂದು ಆ ಒಂದು ಅಂತಿಮವನ್ನು ನಾನು ಕಡೆಗಾಣಿಸಿದ್ದೇನೆ ಎಂಬುದಾಗಿ ಆತನು ತಿಳಿಸುವನಾತನು ಆಗಿದ್ದಾನೆ. So the church will be judged by Jesus Christ. ಸಭೆಗೆ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ನ್ಯಾಯ ತೀರ್ಪು ಮಾಡುವವನಾಗಿದ್ದಾನೆ. Let's read Romans 14:10, please. ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 10ನೇ ವಚನವನ್ನು ನಾವು ನೋಡುವವರಾಗಿರೋಣ. 14ನೇ ಅಧ್ಯಾಯ 10ನೇ ವಚನ. The last phrase in English, it says, "For we will all stand before the judgment seat of God." ಆಂಗ್ಲ ಭಾಷೆಯಲ್ಲಿ ಕಡೆಯ ಭಾಗದಲ್ಲಿ ಉಂಟು, ಕನ್ನಡ ಭಾಷೆಯಲ್ಲಿಯೂ ಸಹ ನಾವೆಲ್ಲರೂ ದೇವರ ನ್ಯಾಯಾಸನದ ಮುಂದೆ ನಿಲ್ಲಬೇಕಲ್ಲ. So of course this is written to a church, so that means believers. ಇದು ಸಭೆಗೆ ಬರೆಯಲ್ಪಟ್ಟ ಒಂದು ಪತ್ರಿಕೆಯಾಗಿದೆ. ಇದಕ್ಕಾಗಿ ಅದು ವಿಶ್ವಾಸಿಗಳಿಗೋಸ್ಕರ ಇರತಕ್ಕಂತ ಒಂದು ಮಾತಾಗಿದೆ. Because we will be judged in the future, we the believers will be judged in the future, we must make sure how we behave today. ವಿಶ್ವಾಸಿಗಳು ಭವಿಷ್ಯದಲ್ಲಿ ಅವರಿಗೆ ನ್ಯಾಯ ತೀರ್ಪು ಆಗಲಿಕ್ಕೆ ಉಂಟು ಎಂಬುದಾಗಿರ್ತಕ್ಕಂಥ ಕಾಣದ ದೆಸೆಯಿಂದ ನಾವೆಲ್ಲರೂ ಸಹ ವಿಶ್ವಾಸಗಳಾಗಿರುವ ನಾವು
ಜಾಗರೂಕತೆಯಿಂದ ಈ ಒಂದು ಜೀವನವನ್ನು ನಾವು ಸಾಗುವವರು ನಾವು ಆಗಿರಬೇಕು. Paul talks about this in 1 Corinthians 3:11-15. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಿಂದ 17ನೇ ವಚನ ತನಕ ಇದರ ಕುರಿತಾಗಿ ಆತನು ಬರೆಯುವವನಾಗಿದ್ದಾನೆ. Yeah, let's read that. ಅದನ್ನು ಸಹ ನಾವು ನೋಡುವವನಾಗಿರೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 11ನೇ ವಚನದಿಂದ 11 to brother. Yes, 11-15. 11 to 15, 1-5. 15. 15ನೇ ವಚನ ತನಕ ನಾವು ಓದಿಕೊಳ್ಳೋಣ. ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವು ಯಾರು ಹಾಕಲಾರರಷ್ಟೇ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂತದ್ದು ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಆಗಿರುವನು. So Paul says that in the future, Jesus Christ will look at our work as if through fire. ಇಲ್ಲಿ ಪೌಲನು ಆತನು ತಿಳಿಸ್ತಕ್ಕಂತ ಒಂದು ಸಂಗತಿ ಏನಂದ್ರೆ, ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ನಮ್ಮ ಒಂದು ಕೆಲಸವನ್ನು ಆತನು ಬೆಂಕಿಯೊಡನೆ ಆತನು ನೋಡುವವನಾಗಿದ್ದಾನೆ. In other words, there will come a day when the Lord will judge our works. ಮುಂದಿನ ಭವಿಷ್ಯದಲ್ಲಿ ಕರ್ತನಾಗಿರುವ ಯೇಸು ಕರ್ತನು ನಮ್ಮ ಒಂದು ಕಾರ್ಯಗಳನ್ನು, ಕೃತ್ಯಗಳನ್ನು ಆತನು ಅದಕ್ಕೆ ನ್ಯಾಯ ತೀರ್ಪು ಕೊಡುವವನಾಗಿದ್ದಾನೆ. If our works stand up to God's standard, then we will receive rewards. If it does not stand up to God's standard, then we will suffer loss. ನಮ್ಮ ಒಂದು ಕಾರ್ಯಗಳು, ಕೃತ್ಯಗಳು ಕರ್ತನ ಒಂದು ಮಟ್ಟಕ್ಕೆ ಅದು ಸರಿ ಹೋಗುವುದಾದರೆ ನಮಗೆ ಪ್ರತಿಫಲ ಸಿಗುವಂತದ್ದಾಗಿದೆ. ಆದ್ರೆ ದೇವರ ಒಂದು ಮಟ್ಟಕ್ಕೆ ಅದು ಸರಿಯಾಗಿ ಇಲ್ಲದೆ ಇದ್ದರೆ ನಾವು ಪ್ರತಿಫಲವನ್ನು ನಾವು ಕಳೆದುಕೊಳ್ಳುತ್ತೇವೆ. Yeah, in verse 12 we read that there are kind of 6 kinds of builders. Sorry brother, your voice is breaking. In verse 12 Paul talks about 6 different types of builders. ಪೌಲನು ಆತನು 12ನೇ ವಚನದಲ್ಲಿ ಆತನು 6 ಅಂಶಗಳನ್ನು ಆತನು ತಿಳಿಸುವವನಾತನು ಆಗಿದ್ದಾನೆ. ಇದರ ಕುರಿತಾಗಿ 6 ಸಾಮಗ್ರಿಗಳ ಕುರಿತಾಗಿ, ವಿಷಯಗಳ ಕುರಿತಾಗಿ ಆತನು ತಿಳಿಸ್ತಾನೆ. Yeah, if anyone builds with gold, silver or precious stones, when that is tested by fire, they will not be burned up. ಚಿನ್ನ, ಬೆಳ್ಳಿ, ರತ್ನ ಇದರಿಂದ ಯಾರಾದರೂ ಆತನು ಅಸ್ತಿವಾರವನ್ನು ಆತನು ಕಟ್ಟುವವನಾತನು ಆಗಿದ್ದರೆ ಈ ಒಂದು ಸಾಮಗ್ರಿಗಳು ಅದು ಕೆಡುವುದಿಲ್ಲ. But if anyone builds on the foundation of Christ, on faith rather, with wood, hay or straw, what happens when that is tested by fire? ಆದ್ರೆ ಈ ಒಂದು ಅಸ್ತಿವಾರವನ್ನು ಯಾವನಾದರೂ ಆತನು ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಆತನು ಕಟ್ಟುವವನಾತನು ಆಗಿರುವುದಾದರೆ ಅದೆಲ್ಲವೂ ಸಹ ಅದು ಸುಟ್ಟು ಭಸ್ಮವಾಗುವುದಾಗಿದೆ. Yeah, it will be burned, and therefore that those believers will not receive a reward from God. That is very important. ಈ ಎಲ್ಲಾ ಒಂದು ಕಾರ್ಯಗಳು, ಕಟ್ಟಿಗೆ, ಹುಲ್ಲು, ಆಪುಗಳು, ಈ ಮುಂತಾದ ಒಂದು ಕಾರ್ಯಗಳು ಅದೆಲ್ಲವೂ ಸಹ ಸುಟ್ಟು ಹೋದ ಒಂದು ಕಾಣದ ದೆಸೆಯಿಂದ ಆ ದೇವರ ಮುಂದೆ ಯಾವುದೇ ಒಂದು ಮೌಲ್ಯತೆ ಇಲ್ಲದೆ ಇರುವ ರೀತಿಯಲ್ಲಿ ಇರುವ ಕಾಣದ ದೆಸೆಯಿಂದ ಅವರಿಗೆ ಯಾವುದೇ ಒಂದು ಪ್ರತಿಫಲ ಸಿಗುವುದಿಲ್ಲ. It is important for us to recognize that we are in a race. ನಾವೆಲ್ಲರೂ ಸಹ ಒಂದು ಸ್ಪರ್ಧೆಯಲ್ಲಿ ನಾವು ಇದ್ದೇವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವುದು ಅವಶ್ಯ. We are not racing against each other, one believer against another believer. ಒಂದು ವಿಶ್ವಾಸಿ ಇನ್ನೊಂದು ವಿಶ್ವಾಸಿಯ ಜೊತೆಯಲ್ಲಿ ನಾನು ಸ್ಪರ್ಧೆ ರೂಪದಲ್ಲಿ ನಾನು ಮೊದಲನೇ ಬರಬೇಕು, ಈತನು ಸೋಲಬೇಕು, ಆಕೆ ಸೋಲಬೇಕು ಎಂಬುದಾಗಿರ್ತಕ್ಕಂಥ ಉದ್ದೇಶದಿಂದ ಅಲ್ಲ. Yeah, we have no competition among ourselves. ನಮ್ಮ ಮಧ್ಯದಲ್ಲಿ ಯಾವುದೇ ಒಂದು ಸ್ಪರ್ಧೆ ಇಲ್ಲ. Our race is to get to the goal, to the prize. So all of us are racing towards that prize in Christ. ನಾವೆಲ್ಲರೂ ಸಹ ಈ ಒಂದು ಸ್ಪರ್ಧೆಯಲ್ಲಿ ನಾವು ಓಡೋಣವಾಗಿದ್ದೇವೆ. ನಮ್ಮ ಒಂದು ಗುರಿ ಏನಂದ್ರೆ ನಾವು ಆ ಒಂದು ಸ್ಪರ್ಧೆಯನ್ನು ನಾವು ಪೂರ್ತಿ ಮಾಡಬೇಕು. ನಮ್ಮ ಒಂದು ಪ್ರತಿಫಲವು ಅದು ಕ್ರಿಸ್ತನೇ ಆಗಿದ್ದಾನೆ. So the way we will receive reward or will not receive reward is not based on how someone else did. It's not in comparison with someone else's work.
ನಮ್ಮ ಒಂದು ಸ್ಪರ್ಧೆಯ ಒಂದು ಮಟ್ಟ ನಾವು ಯಾವ ರೀತಿಯಾಗಿ ನಾವು ಕಡೆಗಣಿಸಿದ್ದೇವೆ ಎಂಬುದಾಗಿ ನಾವು ನೋಡುವಾಗ ಇನ್ನೊಬ್ಬ ನಮ್ಮ ಒಂದು ಜೊತೆಯ ಒಬ್ಬ ವಿಶ್ವಾಸಿ ಆತನು ಅಥವಾ ಆಕೆ ಯಾವ ರೀತಿಯಾಗಿ ಮಾಡಿದ್ದಾರೋ ಅದಕ್ಕೆ ಹೋಲಿಕೆಯಾಗಿ ಅಲ್ಲ. It's not like, who is first in class. ಆ ಒಂದು ತರಗತಿಯಲ್ಲಿ ಯಾರು ಫಸ್ಟ್ ಬರುತ್ತಾರೆ ಆ ರೀತಿಯಾಗಿ ಅಲ್ಲ. Somebody is first not because that person got 100 out of 100, but that person scored the highest in the class compared to others. That won't be the case at the judgment seat of Christ. ಒಂದು ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಆತನು ಪ್ರಥಮ ಸ್ಥಾನ ಆತನಿಗೆ ಸಿಕ್ಕಿದ್ದೇ ಆದ್ರೆ ಆತನಿಗೆ 100 ಅಂಕಗಳಲ್ಲಿ ಆತನಿಗೆ 100 ಅಂಕ ಸಿಕ್ಕಿದೆ ಎಂಬುದಾಗಿ ಅರ್ಥವಲ್ಲ. ಇನ್ನು ಉಳಿದ ವಿದ್ಯಾರ್ಥಿಗಳ ಮಧ್ಯದಲ್ಲಿ ಅವರಿಗೆ ಹೋಲಿಸುವುದಾದ್ರೆ ಆತನಿಗೆ ಉತ್ತಮ ಅಂಕಗಳು ಬಂದಿದೆ, ಅದರ ಅರ್ಥ. So it is very important for us as believers to think about the coming of Christ and us standing before the judgment seat of Christ. ಕರ್ತನಾಗಿರುವ ಯೇಸು ಕ್ರಿಸ್ತನ ಬರಣದ ಕುರಿತಾಗಿ ಮತ್ತು ಆತನ ವಿಷಯವಾಗಿ ವಿಶ್ವಾಸಿಗಳಾಗಿರುವ ನಾವು ಸ್ಪರ್ಧಿಗಳಾಗಿ ನಾವು ಓಡುವವರು ನಾವು ಆಗಿರಬೇಕು ಮತ್ತು ಇದನ್ನು ನಾವು ಗಂಭೀರವಾಗಿ ನಾವು ಪರಿಗಣಿಸಬೇಕು. That is why Paul wanted to say that he wants to make sure, he actually says, I buffet, I really, really crush my body to obedience so that I myself will not be a castaway. ಪೌಲನು ಸಹ ಆತನು ಈ ಒಂದು ಸ್ಪರ್ಧೆಯಲ್ಲಿ ಆತನು ಓಡುತ್ತಾ ಇರುವ ಸಂದರ್ಭದಲ್ಲಿ ಆತನು ಹೇಳುವ ಒಂದು ಮಾತೇನೆಂದ್ರೆ, ನಾನು ಎದೆ ಬೊಗ್ಗಿದವನಾಗಿ ನಾನು ಓಡುವವನಾಗಿದ್ದೇನೆ. ಈ ಸ್ಪರ್ಧೆಯಲ್ಲಿ ನಾನು ಶ್ರಮೆಯನ್ನು ಅನುಭವಿಸಿ ನಾನು ಓಡುವವನಾಗಿದ್ದೇನೆ. ನನ್ನ ದೇಹಕ್ಕೆ ನಾನು ಶ್ರಮೆಯನ್ನು ಕೊಟ್ಟು ನಾನು ಈ ಓಟ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಎಂಬುದಾಗಿ ತಿಳಿಸ್ತಾನೆ. Yeah, we read about that in 1 Corinthians 9:26 and 27. We don't need to go there. Paul says that future judgment and reward is something we should desire and look forward to. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ಇದರ ಒಂದು ವಿವರಗಳನ್ನು ಪೌಲನು ಆತನು ತಿಳಿಸುವನಾತನು ಆಗಿದ್ದಾನೆ. ಆದ್ರಿಂದ ನಾವೆಲ್ಲರೂ ಸಹ ಈ ಒಂದು ಬಹುಮಾನಕ್ಕಾಗಿ, ಅಂದ್ರೆ ಕ್ರಿಸ್ತನೇ ನಮ್ಮ ಬಹುಮಾನ ಆಗಿದ್ದಾನೆ ಎಂಬುದಾಗಿರ್ತಕ್ಕಂಥ ಉದ್ದೇಶದಿಂದ ಆತನನ್ನೇ ನಾವು ಗುರಿಯಾಗಿ ಇಟ್ಟುಕೊಂಡು ಈ ಸ್ಪರ್ಧೆಯಲ್ಲಿ ನಾವು ಓಡುವವನಾಗಿರಬೇಕೆಂಬುದಾಗಿ ಆತನ ನಮಗೆ ಪ್ರೋತ್ಸಾಹ ಮಾಡುವವನಾಗಿದ್ದಾನೆ. Yeah, the second, third and fourth group of people will be judged at the same time. That will be in the book of Revelation chapter 20 verse 4. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 4ನೇ ವಚನದಲ್ಲಿ 2, 3, 4 ಮತ್ತು 5 ಗುಂಪಿನ ಜನರು ಅವರೆಲ್ಲರಿಗೂ ಸಹ ಒಂದೇ ಸಂದರ್ಭದಲ್ಲಿ ಅವರಿಗೆ ನ್ಯಾಯ ತೀರ್ಪು ಬರೆಯಲಿಕ್ಕುಂಟು. These are all believers, but they are not part of the church. ಇವೆಲ್ಲರೂ ಸಹ ವಿಶ್ವಾಸಿಗಳೇ ಆಗಿದ್ದಾರೆ, ಆದ್ರೆ ಇವರು ಸಭೆಯ ಒಂದು ಅಂಗಗಳಲ್ಲ. Because these people put their trust in the Lord Jesus Christ during the time of tribulation. ಇವೆಲ್ಲರೂ ಸಹ ಅವರು ಸಂಕಟ ಕಾಲದ ಸಂದರ್ಭದಲ್ಲಿ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟರು. Or in the case of the Old Testament saints, they all died before the time of Christ. ಅಥವಾ ಹಳೆ ಒಡಂಬಡಿಕೆಯ ಒಂದು ಕಾಲದಲ್ಲಿ ಅವರೆಲ್ಲರೂ ಸಹ ಕ್ರಿಸ್ತನ ಒಂದು ಕಾಲ ಬರುವುದಕ್ಕಿಂತ ಮುಂಚೆ ಅವರು ಸಾವನ್ನಪ್ಪಿದರು. And we know that the church was established on the day of Pentecost. So these believers could not be, the Old Testament believers could not be part of the church. ಮತ್ತು ಈ ಒಂದು ಪಂಚಾಶತಮ ದಿನದಿಂದ ಹಿಂದಕ್ಕೆ ನಾವು ನೋಡುವುದಾದ್ರೆ ಅಲ್ಲಿಯ ತನಕ ಅವಿಶ್ವಾಸ ಅಥವಾ ಅಲ್ಲಿ ನಂಬಿಕೆ ನುಡದೇ ಇರುವ ಜನರು ಅವರು ಈ ಒಂದು ಸಭೆ ಇನ್ನೂ ಸಹ ಸ್ಥಾಪನೆ ಆಗಿರಲಿಲ್ಲ. ಅಂತವರ ವಿಷಯವಾಗಿ ನಾವು ನೋಡುವವನಾಗಿದ್ದೇವೆ. And we also saw that the church will not go through tribulation. The church will be with Jesus during that time. So the believers from the time of tribulation also will not be part of the church. ಮತ್ತು ಅದೇ ಸಂದರ್ಭದಲ್ಲಿಯೂ ಸಹ ಸಭೆ ಎತ್ತಲ್ಪಡುವಿಕೆಯ ಒಂದು ಕಾಲದಲ್ಲಿ ಮತ್ತು ಸಂಕಟ ಕಾಲ ನಡೀತಕ್ಕಂಥ ಸಂದರ್ಭದಲ್ಲಿ ಸಭೆಯು ಈಗಾಗಲೇ ಎತ್ತಲ್ಪಟ್ಟಿದ್ದು ಕ್ರಿಸ್ತನ ಜೊತೆಯಲ್ಲಿ ಅದಿರುವಂತದ್ದಾಗಿದೆ. ಮತ್ತು ಅದಾದ ನಂತರ ವಿಶ್ವಾಸಿಗಳಾಗಿ ಬಂದಂತ ಜನರು ಅವರು ಈ ಒಂದು ಗುಂಪಿನಲ್ಲಿ ಅವರು ಸೇರುವವರಾಗಿರುತ್ತಾರೆ. The fifth group of people, we looked at them yesterday. They are known as sheep and goat, and that will be the fifth kind of judgment in the Bible. ನಾವು 5ನೇದಾಗಿರ್ತಕ್ಕಂಥ ಗುಂಪು ನಿನ್ನೆ ರಾತ್ರಿ ನಾವು ಅದನ್ನು ನೋಡಿದ್ದೇವೆ. ಅವರು ಕುರಿಗಳು ಮತ್ತು ಆಡುಗಳು ಎಂಬುದಾಗಿರ್ತಕ್ಕಂಥ ಗುಂಪುಗಳು, 2 ಗುಂಪಿನ ಜನರನ್ನು ನಾವು ನಿನ್ನೆ ನೋಡಿದ್ದೇವೆ. These are not necessarily believers, but the sheep are the Gentiles who helped the Jewish people during the time of tribulation. ಸಂಕಟ ಕಾಲದಲ್ಲಿ ಈ ಒಂದು ಕುರಿಗಳು ಎಂಬುದಾಗಿ ಹೇಳುವಾಗ ಅವರು ಅನ್ಯ ಜನರಾಗಿದ್ದಾರೆ.
ಸಂಕಟ ಕಾಲದಲ್ಲಿ ಅವರು ಯಹೂದ್ಯರಿಗೆ ಅವರು ಸಹಾಯ ಮಾಡಿದವರವರಾಗಿದ್ದರು ಅಥವಾ ಕ್ರಿಸ್ತನಿಗೆ ಸೇವೆ ಮಾಡಿದವರವರಾಗಿದ್ದರು ಎಂಬುದಾಗಿ ಅವರ ವಿಷಯವಾಗಿ ನಾವು ನೋಡುವವರಾಗಿದ್ದೇವೆ. Yeah, by virtue of their good deeds, they will be allowed to enter into the millennial kingdom, but the God will be judged, and they will not enter into the millennial kingdom. ಅವರ ಒಂದು ಸತ್ಕಾರ್ಯಗಳ ಒಂದು ಕಾಣದ ದೆಸೆಯಿಂದ ಅವರು ಈ ಒಂದು 1000 ವರ್ಷಗಳ ಕಾಲಕ್ಕೆ ಅವರು ಪ್ರವೇಶ ಮಾಡುವವರಾಗಿರುತ್ತಾರೆ, ಮತ್ತು ಅವರು ಸಹ ಮುಂದೆ ಇರ್ತಕ್ಕಂಥ ಒಂದು ಭವಿಷ್ಯತ್ತಿನ ಒಂದು ನ್ಯಾಯ ತೀರ್ಪಿನಲ್ಲಿ ಅವರಿಗೂ ಸಹ ನ್ಯಾಯ ತೀರ್ಪು ಬರ್ಲಿಕ್ಕುಂಟು. The sixth group of people are the millennial saints. ಮತ್ತು 6ನೇ ಗುಂಪಿನ ಜನರು ಅವರು ಈ ಒಂದು 1000 ವರ್ಷದ ಆಳ್ವಿಕೆಯ ಒಂದು ಸಂದರ್ಭದಲ್ಲಿ ನಂಬಿಕೆಗೆ ಬಂದವರು. Most likely this will happen at the end of the millennium and just before the Gog-Magog war. As I mentioned earlier, we don't have a clear passage to talk about it. ಇದರ ಕುರಿತಾಗಿ ಸ್ಪಷ್ಟವಾಗಿ ನಮಗೆ ವಾಕ್ಯ ಭಾಗ ಇಲ್ಲದೇ ಇದ್ದರೂ ಸಹ ನಾವು ಅರ್ಥ ಮಾಡಿಕೊಳ್ಳಬಹುದಾದ ಒಂದು ಸಂಗತಿ ಏನಂದ್ರೆ, ಇದು 1000 ವರ್ಷದ ಆಳ್ವಿಕೆಯ ಅಂತಿಮ ಭಾಗದಲ್ಲಿ ಇದಾಗಲಿಕ್ಕುಂಟು. ಆದರೆ ಅದು ಗೋಗ್ ಮಾಗೋಗ್ ಆ ಒಂದು ಯುದ್ಧಕ್ಕೆ ಮುಂಚಿತವಾಗಿ ಇರ್ತಕ್ಕಂಥ ಒಂದು ನ್ಯಾಯ ತೀರ್ಪಾಗಿದೆ. But many scholars believe that their judgment will be right at the end of millennium. ಆದ್ರೆ ಅನೇಕ ಜನರು ಅವರು ಅರ್ಥ ಮಾಡಿಕೊಳ್ಳುವ ಸಂಗತಿ ಅಂದ್ರೆ ಅವರ ಒಂದು ನ್ಯಾಯ ತೀರ್ಪು ಅದು 1000 ವರ್ಷದ ಆಳ್ವಿಕೆಯ ಅಂತಿಮ ಭಾಗದಲ್ಲಿ ನಡೆಯಲಿಕ್ಕುಂಟು. The seventh group is the devil, the beast, and the false prophet, the unholy trinity. They will be judged by God at the end of the Gog-Magog war, and then they will be thrown into eternal hellfire. ಮತ್ತು ನಾವು 7ನೇದಾಗಿ ನಾವು ನೋಡ್ತಕ್ಕಂಥ ಒಂದು ಗುಂಪೇನೆಂದ್ರೆ ಸೈತಾನ್ ಅಥವಾ ದೆವ್ವವು ಮತ್ತು ಮೃಗವು ಮತ್ತು ಸುಳ್ಳು ಪ್ರವಾದಿ, ಅವರ ಒಂದು ನ್ಯಾಯ ತೀರ್ಪು ಈ ಒಂದು ಗೋಗ್ ಮಾಗೋಗ್ ಯುದ್ಧದ ಒಂದು ಅಂತಿಮ ಭಾಗದಲ್ಲಿ ಅದು ನಡೆಯಲಿಕ್ಕುಂಟು. And the final judgment and the group of people are the wicked, the unbelievers at the time of the great white throne judgment. 8ನೇದಾಗಿ ನಾವು ನೋಡ್ತಕ್ಕಂಥ ಒಂದು ಗುಂಪು ಅದು ಅವಿಶ್ವಾಸಿಗಳ ಗುಂಪಾಗಿದ್ದು ಇದು ಅಂತಿಮವಾದ ಒಂದು ನ್ಯಾಯ ತೀರ್ಪು ಆಗಿರುವಂತಾಗಿದೆ. ಅದೇನೆಂದ್ರೆ ಅದು ಮಹಾ ಬಿಳಿ ಸಿಂಹಾಸನದ ಒಂದು ನ್ಯಾಯ ವಿಚಾರಣೆ. So here is a quick overview of all of what we have talked about today. ಈ ದಿನ ನಾವು ನೋಡಿದ ಒಂದು ಸಂಗತಿಗಳ ಒಂದು ಮೇಲ್ನೋಟವನ್ನು ಈ ಒಂದು ಸ್ಕ್ರೀನ್ ನಲ್ಲಿ ನಾವು ನೋಡ್ತಾ ಇದ್ದೇವೆ. Yeah, R is for resurrection and J is for judgment, and you can see all this numbers all over. Since I'm giving you this and it's being recorded, and I will send a PDF to Simon Ungle, some of you may be able to have access to this. ಇಲ್ಲಿ ಆರ್ ಎಂಬುದಾಗಿ ಹೇಳುವಾಗ ಅದು ರೆಸರೆಕ್ಷನ್ ಅಥವಾ ಪುನರುತ್ಥಾನ, ಜೆ ಎಂಬುದಾಗಿ ಹೇಳುವಾಗ ಅದು ನ್ಯಾಯ ವಿಚಾರಣೆ ಅಥವಾ ನ್ಯಾಯ ತೀರ್ಪು. ಅದರ ಕುರಿತಾಗಿ ನೀವು ಹೆಚ್ಚಿನ ವಿವರಗಳನ್ನು ನಾನು ಈ ಒಂದು ಸ್ಲೈಡ್ ಗಳನ್ನು ನಾನು ಸಹೋದರ ಸೈಮನ್ ರವರಿಗೆ ನಾನು ಕಳಿಸೋನಾಗಿದ್ದೇನೆ ಮತ್ತು ರೆಕಾರ್ಡ್ ಸಹ ಆಗುತ್ತಾ ಉಂಟು. ನೀವು ಪುನಃ ಇದೆಲ್ಲವೂ ಸಹ ಆಳವಾಗಿ ನೀವು ಅಧ್ಯಯನ ಮಾಡಿಕೊಳ್ಳಬಹುದು. I hope that this study has been a blessing to all of us. ಈ ಒಂದು ಅಧ್ಯಯನವು ನಿಮ್ಮೆಲ್ಲರಿಗೂ ಸಹ ಮತ್ತು ನಮ್ಮೆಲ್ಲರಿಗೂ ಸಹ ಅದು ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. And I really thank God for this opportunity that I have had for this week to share from God's word. ದೇವರ ವಾಕ್ಯದಿಂದ ಈ ಒಂದು ವಾರದಲ್ಲಿ ಸಂದೇಶವನ್ನು ಕೊಡುವ ಹಾಗೆ ಕರ್ತನು ನನಗೆ ಸಹಾಯವನ್ನು ಕೊಟ್ಟದಕ್ಕಾಗಿ ಅವಕಾಶವನ್ನು ಕೊಟ್ಟದಕ್ಕಾಗಿ ನಾನು ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. I want to take this opportunity once again to thank each one of you for being here, and I want to thank Simon Ungle for the invitation. ನೀವೆಲ್ಲರೂ ಸಹ ಈ ಒಂದು ಕೂಟದಲ್ಲಿ ನೀವು ಭಾಗವಹಿಸಿದ್ದಕ್ಕಾಗಿ ನಾನು ವಂದಿಸೋನಾಗಿದ್ದೇನೆ ಮತ್ತು ವಿಶೇಷವಾಗಿ ಸಹೋದರ ಸೈಮನ್ ರವರು ಈ ನನ್ನನ್ನು ಆಮಂತ್ರಣ ಮಾಡಿದ್ದಕ್ಕಾಗಿ ನಾನು ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. Thank you, Brother Kevin, for striving with me and running along with me. Thank you, brother. Praise the Lord. May God add blessing to the hearing of His word. Thank you.